ಓಂ ಶಾಂತಿ. ನಾನು ಶ್ರೇಷ್ಠ ಬ್ರಾಹ್ಮಣನಾಗಿದ್ದೇನೆ. ನಾನು ಶ್ರೇಷ್ಠ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ಈ ಸ್ಥಿತಿಯಲ್ಲಿ ಸ್ಥಿತರಾಗೋಣ. ಈ ಒಂದು ಸುಂದರ ಚಿತ್ರಗಳ ಆನಂದವನ್ನು ತೆಗೆದುಕೊಂಡು ಕಲ್ಪವೃಕ್ಷದ ಜಡದಲ್ಲಿ ಬಾಬಾ ಹಾಗೂ ಮೊಮ್ಮಾರವರ ಸಾನ್ನಿಧ್ಯದಲ್ಲಿ ಅವರ ವರದ ಹಸ್ತಛತ್ರ ಛಾಯೆಯಲ್ಲಿ ನಾನು ಬ್ರಾಹ್ಮಣ ಆತ್ಮ ವಿರಾಜಮಾನನಾಗಿದ್ದೇನೆ. ಈ ಒಂದು ಆತ್ಮಿಕ ಡ್ರಿಲ್ನಲ್ಲಿ ಮತ್ತೆ ಮತ್ತೆ ಮಾಡೋಣ. ಯಾವುದಕ್ಕೆ ಮನಸ್ಸು ಹಾಗೂ ಬುದ್ಧಿ ಏಕಾಗ್ರತೆಯ ಮುಖಾಂತರ ಶಕ್ತಿಗಳ ಅನುಭವ ಮಾಡಲಿ. ನೆನಪಿರಬೇಕಾಗಿದೆ, ಸೀಟಿನಲ್ಲಿ ಸೆಟ್ ಆಗಿ ಆದೇಶವನ್ನ ನೀಡಬೇಕು, ಚೆಕ್ ಮಾಡಿಕೊಳ್ಳಬೇಕು. ನಾನು ಸ್ಥಿತಿಯಲ್ಲಿ ಸ್ಥಿತನಾದಂತಹ ಫರಿಷ್ಠೆಯಾಗಿದ್ದೇನೆಯೇ? ಸ್ವಯಂವನ್ನು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕಾಗಿದೆ.
ಈಗ ನಾನಾತ್ಮ ವಿಘ್ನಗಳಿಗಿಂತ ಅತಿ ಶಕ್ತಿಶಾಲಿಯಾಗಿದ್ದೇನೆ. ಎಲ್ಲ ವಿಘ್ನಗಳು, ಪರಿಸ್ಥಿತಿಗಳು ಆಟವಾಗಿದೆ. ಇದು ಎಲ್ಲ ನನಗೆ ಪಾಠವನ್ನು ಕಲಿಸುವುದಕ್ಕೆ ಬರುತ್ತದೆ ಹಾಗೂ ಹೊರಟು ಹೋಗುತ್ತದೆ. ಮನಸ್ಸಿನಿಂದ ಬಾಬಾರವರ ಜೊತೆಯಲ್ಲಿ ಪ್ರತಿಜ್ಞೆಯನ್ನ ಮಾಡೋಣ. ತಾವು ನನಗೆ ಶಕ್ತಿಯನ್ನು ನೀಡುತ್ತಾ ಶಕ್ತಿಶಾಲಿಯನ್ನಾಗಿ ಮಾಡಿದ್ದೀರಿ. ನಾನು ಎಂತಹದೇ ಪರಿಸ್ಥಿತಿಯಲ್ಲಿ ತನ್ನ ನಶೆಯಲ್ಲಿ ಇರುತ್ತೇನೆ. ಎಂದೂ ಕೂಡ ಒತ್ತಡದಲ್ಲಿ ಬರುವುದಿಲ್ಲ. ನನ್ನ ನಶೆಯಾಗಿದೆ. ನಾನು ಸರ್ವಶಕ್ತಿವಂತ ತಂದೆಯ ಮಗುವಾಗಿದ್ದೇನೆ. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ. ತನ್ನ ನಶೆಯಲ್ಲಿ ಸ್ಥಿತರಾಗುತ್ತಾ ನನಗೆ ಡಿಸ್ಟರ್ಬ್ ಆಗಬಾರದು, ಅನ್ಯರಿಗೆ ಮಾಡಬಾರದು. ಡಿಸ್ಟರ್ಬೆನ್ಸ್ ಆಗುವಂತಹ ಆತ್ಮಗಳಿಗೂ ಸಹ ಶಕ್ತಿಗಳ ದಾನವನ್ನು ನೀಡುತ್ತಾ ಡಿಸ್ಟರ್ಬೆನ್ಸಿನಿಂದ ಮುಕ್ತರನ್ನಾಗಿ ಮಾಡಬೇಕಾಗಿದೆ. ಸರ್ವಶಕ್ತಿವಂತನ ಸನ್ಮುಖದಲ್ಲಿ ಕುಳಿತುಕೊಳ್ಳಿ. ಆ ಒಂದು ಫೌಂಟೇನನ್ನು ಫೀಲ್ ಮಾಡಿ. ಶಕ್ತಿಗಳು ಸುರಿಸುತ್ತಿದೆ. ಪ್ರೀತಿಯ ಮಳೆ ಸುರಿಯುತ್ತಿದೆ. ನಾನಾತ್ಮ ಈ ಶಕ್ತಿಗಳನ್ನು ಪ್ರಾಪ್ತಿ ಮಾಡಿಕೊಂಡು ಸರ್ವಶಕ್ತಿವಂತನ ಪ್ರೀತಿಯ ಸಬೂತನ್ನ ಪ್ರೂಫನ್ನು ಕೊಡುತ್ತೇನೆ. ಕರ್ಮಕ್ಷೇತ್ರದಲ್ಲಿ ಪ್ರಜ್ಞೆ ಸ್ಥಿತಿಯಲ್ಲಿರುತ್ತೇನೆ. ಸ್ಟೇಬಲ್ ಆಗಿ ಇರುತ್ತೇನೆ. मीठे बच्चे, तुम चिंता क्यों करते हो? मैं बैठा हूं ना। जब सर्वशक्तिमान बैठा है तो चिंता किस बात की? बच्चे, मेरे बने हो तो कभी मायूस या दिल शिकस्त नहीं होना। बाबा बैठा है ना। आपको पाकर ನಿಮ್ಮನ್ನ ಪಡೆದು ನಾನು ಭೋಜದಿಂದ ಮುಕ್ತನಾಗಿದ್ದೇನೆ. ಡಬಲ್ ಲೈಟ್ ಆಗಿದ್ದೇನೆ. ದೊಡ್ಡ ಬಾಬಾ ಜೊತೆಯಲ್ಲಿದ್ದಾರೆ. ಯಾವುದೇ ಚಿಂತೆ ಮಾಡುವ ಮಾತಿಲ್ಲ.
ದೊಡ್ಡ ಬಾಬಾರವರು ತನ್ನ ತಲೆಯನ್ನ ನನ್ನ ಕೈಯ ಮೇಲೆ ಇಟ್ಟುಕೊಂಡು ದೃಷ್ಟಿಯನ್ನು ನೀಡುತ್ತಾ ಶಕ್ತಿಗಳಿಂದ ಭರ್ಪೂರ್ ಮಾಡಿದ್ದಾರೆ. ಈಗ ನನಗೆ ಕರ್ಮಕ್ಷೇತ್ರದಲ್ಲೂ ಸಹ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತರಾಗಿರಬೇಕು. ಯಾವುದರಿಂದ ಸುಕರ್ಮವಾಗುತ್ತಿರುತ್ತದೆ. ಎಲ್ಲರ ಮಸ್ತಕದಲ್ಲಿ ವಿರಾಜಮಾನವಾಗಿರುವ ಆತ್ಮನಿಗೆ ಆತ್ಮಿಕ ದೃಷ್ಟಿಯಿಂದ ನೋಡುತ್ತಾ ಕರೆಂಟನ್ನು ನೀಡಬೇಕಾಗಿದೆ. ಸಂಸಾರದ ಆಟವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ. ಹೇಗೆ ಬಾಬಾ ಮೇಲಿನಿಂದ ನೋಡುತ್ತಿದ್ದಾರೆ. ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗುತ್ತಾ ಈ ಒಂದು ಆಟವನ್ನು ನೋಡೋಣ. ಯಾರದೇ ಕಡಿಮೆಗಳ ಎಫೆಕ್ಟ್ ತನ್ನ ಮೇಲೆ ಬರುವುದಕ್ಕೆ ಬಿಡಬಾರದು. ನಾನು ಆತ್ಮ ಶ್ರೇಷ್ಠಾತಿ ಶ್ರೇಷ್ಠ ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ಯಾರು ಪವಿತ್ರತೆಯ ಭಂಡಾರವಾಗಿದ್ದಾರೆ ಅವರೇ ನನ್ನ ಸತ್ಯವಾದ ಬಾಬಾರವರಾಗಿದ್ದಾರೆ. ಮಧುರ ಬಾಬಾರವರಾಗಿದ್ದಾರೆ. ದೊಡ್ಡ ಬಾಬಾರವರಾಗಿದ್ದಾರೆ. ಅವರೇ ನನ್ನ ಸಂಸಾರವಾಗಿದ್ದಾರೆ. ಅವರೇ ನನ್ನ ಆಧಾರವಾಗಿದ್ದಾರೆ. ಅವರನ್ನ ಪಡೆದುಕೊಂಡು ಅವರನ್ನ ಗುರುತಿಸಿಕೊಂಡು ನನ್ನ ರೋಮ ರೋಮ ಪುಲಕಿತವಾಗುತ್ತಿದೆ. ಮನಸ್ಸು ಖುಷಿಯಿಂದ ಭರ್ಪೂರ್ ಆಗಿದೆ. ನಾನು ಕೇವಲ ಅವರನ್ನು ತಿಳಿದುಕೊಂಡಿಲ್ಲ, ಅವರನ್ನು ಪಡೆದುಕೊಂಡಿದ್ದೇನೆ. ಅವರು ನನಗೆ ತನ್ನವರನ್ನಾಗಿ ಮಾಡಿದ್ದಾರೆ. ಆ ದೊಡ್ಡ ಬಾಬಾರವರ ಯಾವ ಶಬ್ದಗಳಿಂದ ಧನ್ಯವಾದಗಳನ್ನು ತಿಳಿಸಬೇಕು? ಅವರ ದೃಷ್ಟಿಯನ್ನ ಪಡೆದುಕೊಂಡು ನಾನಾತ್ಮ ಪಾವನನಾಗಿದ್ದೇನೆ. ಬಾಬಾ ತಾವು ನನಗೆ ತನ್ನವರನ್ನಾಗಿ ಮಾಡಿಕೊಂಡು ಆತ್ಮ ಅಭಿಮಾನಿಯಾಗುವುದನ್ನು ಕಲಿಸಿದ್ದೀರಿ. ತಮ್ಮನ್ನ ಜೊತೆಯಲ್ಲಿಟ್ಟುಕೊಂಡು ಪ್ರತಿಯೊಂದು ಕರ್ಮವನ್ನು ಸುಕರ್ಮವನ್ನಾಗಿ ಮಾಡುತ್ತೇನೆ. ಪ್ರತಿ ಕರ್ಮಕ್ಕಿಂತ ಮುಂಚೆ ತಮ್ಮ ಆಹ್ವಾನವನ್ನ ಮಾಡುತ್ತೇನೆ. ತಮ್ಮ ಉಪಸ್ಥಿತಿ ನನಗೆ ಶಕ್ತಿಯನ್ನು ನೀಡುತ್ತದೆ. ನನ್ನನ್ನು ಶುದ್ಧವನ್ನಾಗಿ ಮಾಡುತ್ತದೆ. ತಾವು ನನ್ನವರಾಗಿದ್ದೀರಾ.
ತಮ್ಮನ್ನ ಪಡೆದುಕೊಂಡು ನನ್ನ ಜೀವನ ಧನ್ಯವಾಗಿದೆ. ಆ ಸತ್ಯವಾದ ಬಾಬಾರವರ ಸ್ವರೂಪದಲ್ಲಿ ಸ್ಥಿತರಾಗೋಣ. ಅಪಾರವಾದ ಪ್ರೀತಿಯನ್ನು ಮಾಡುತ್ತಾರೆ ಅವರು. ಅನಂತ ಶಕ್ತಿಗಳಿಂದ ಉನ್ನತಿಯನ್ನು ಮಾಡುತ್ತಾರೆ. ಅವರನ್ನು ನೋಡುತ್ತಾ ನೋಡುತ್ತಾ ಅವರ ಪವಿತ್ರವಾದ ಕಿರಣಗಳಲ್ಲಿ ಸಮಾವೇಶವಾಗೋಣ. ಪ್ರತಿಯೊಂದು ಶ್ವಾಸದಿಂದ, ಪ್ರತಿಯೊಂದು ಹೃದಯದಿಂದ ಹೊರಬರಬೇಕು. ನನ್ನ ಬಾಬಾ, ಮಧುರ ಬಾಬಾ, ಪ್ರೀತಿಯ ಬಾಬಾ, ಸತ್ಯವಾದ ಬಾಬಾ, ಜೊತೆಗಾರ ಬಾಬಾ, ಧನ್ಯವಾದಗಳು ಬಾಬಾ, ಧನ್ಯವಾದಗಳು. मैं आत्मा माया जीत हूँ. ನಾನು ಆತ್ಮ ಮಾಯಾಜೀತನಾಗಿದ್ದೇನೆ. ಸಾವಿರ ಭುಜಧಾರಿ ಭಗವಂತ ನನ್ನ ಜೊತೆಗಾರರಾಗಿದ್ದಾರೆ. ನಾನು ಸರ್ವಶಕ್ತಿವಂತನ ಸಂತಾನನಾಗಿದ್ದೇನೆ. ಮಾಯಿಯ ಪ್ರತಿಯೊಂದು ವಾರ್ ನನಗೋಸ್ಕರ ಒಂದು ಆಟದ ಸಮಾನವಾಗಿದೆ. ಕೇವಲ ಒಂದು ಪಪೆಟ್ ಶೋ ಆಗಿದೆ. ನನ್ನ ಬಾಬಾರವರು ನನಗೆ ಬೇಹದ್ದಿನ ಜ್ಞಾನವನ್ನು ನೀಡಿ ನಾಲೆಜ್ಫುಲ್ ಅನ್ನಾಗಿ ಮಾಡಿದ್ದಾರೆ. ನನ್ನ ಒಳಗಡೆ ಬೇಹದ್ದಿನ ಪರಿಶೀಲಿಸುವ ಶಕ್ತಿ ಬಂದಿದೆ. ಇದು ಬಹುರೂಪಿ ಮಾಯೆ. ನನಗೆ ಮೋಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಮಧುರವಾದ ಬಾಬಾ, ತಾವು ನನಗೆ ದರ್ಶನವನ್ನ ನೀಡಿದ್ದೀರಾ. ಈ ಒಂದು ಮಾಯೆ ಕಾಗದದ ಹುಲಿಯ ಸಮಾನವಾಗಿದೆ. ಇದಕ್ಕೆ ಯಾವುದೇ ರೀತಿಯಲ್ಲಿ ಹೆದರಿಕೊಳ್ಳಬಾರದು. ಮಾಯೆಯ ಯಾವುದೇ ಪರಿಸ್ಥಿತಿ ನನ್ನನ್ನು ಅಲುಗಾಡುವುದಕ್ಕೆ ಸಾಧ್ಯವಿಲ್ಲ. ಬಾಬಾರವರ ನೆನಪಿನಿಂದ ನನ್ನ ಸ್ಥಿತಿ ಅಂಗದನ ಸಮಾನ ಅಚಲ ಅಡೋಲವಾಗಿದೆ.
ನನ್ನ ಹತ್ತಿರ ಜ್ಞಾನದ ಶಕ್ತಿಶಾಲಿ ಅಸ್ತ್ರವಿದೆ. ಮಾಯೆ ನನ್ನನ್ನು ಪರಾಜಿತವನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಾನು ಮಹಾರಥಿಯಾಗಿದ್ದೇನೆ. ನನ್ನ ವಿಜಯ ನಿಶ್ಚಿತವಾಗಿದೆ. ಏಕೆಂದರೆ ಸರ್ವಶಕ್ತಿವಂತ ತ್ರಿಲೋಕಿನಾಥ ನನ್ನ ಕಡೆ ಇದ್ದಾರೆ. हे मेरे लाडले बच्चे, तुम कल्प कल्प की विजयी आत्मा हो। सफलता तुम्हारा जन्म सिद्ध अधिकार है। जरा विचार तो करो, जिसका साथी स्वयं सर्वशक्तिमान हो, जिसका पिता त्रिलोकीनाथ हो, उसकी हाल भला कैसे हो सकती है? बच्चे, सफलता तो तुम्हारे गले का हार है। तुम्हारी हार कभी नहीं हो सकती, कभी भी नहीं। मैं ನಾನು ಕಲ್ಪಕಲ್ಪದ ಮಾಯಾಜೀತ್ ಆತ್ಮನಾಗಿದ್ದೇನೆ. ವಿಜಯೀ ಆತ್ಮನಾಗಿದ್ದೇನೆ. ಮಾಯೆಗೆ ಎದುರಿಕೊಳ್ಳುವಂಥವರಲ್ಲ, ಆದರೆ ಮಾಯೆಗೆ ಚಾಲೆಂಜ್ ಮಾಡುವಂತಹ ಆತ್ಮನಾಗಿದ್ದೇನೆ. ನಾನು ಆತ್ಮ ಈ ಸೃಷ್ಟಿರೂಪಿ ನಾಟಕದ ಬಹಳ ಮಹಾನ್ ಆಕ್ಟರ್ ಆಗಿದ್ದೇನೆ. ಯಾರು ಕಲ್ಪಕಲ್ಪ ಈ ಮಾಯಾರೂಪಿ ಶತ್ರುವಿನ ಮೇಲೆ ವಿಜಯವನ್ನ ಪಡೆದುಕೊಂಡಿದ್ದೇವೆ. ವಿಷ್ಣುವಿನ ಸಮಾನ ಈ ವಿಕಾರಗಳ ಮೇಲೆ ವಿಜಯವನ್ನ ಪಡೆದುಕೊಂಡು ಇದನ್ನು ಶ್ರೇಷ್ಠಶಯ್ಯವನ್ನಾಗಿ ಮಾಡಿಕೊಂಡಿದ್ದೇನೆ, ತನ್ನ ಅಧೀನವನ್ನಾಗಿ ಮಾಡಿಕೊಂಡಿದ್ದೇನೆ.
ಸರ್ವ ವಿಷಯ ವಿಕಾರಗಳಿಂದ ವಿಜಯ ಪಡೆಯುವಂತಹ ನಾನು ಮಾಯಾಜೀತ್ ಜಗಜ್ಜೀತ್ ಆಗಿದ್ದೇನೆ. ಈಗ ಅನುಭವ ಮಾಡೋಣ. ನಾನು ಆತ್ಮ ಸರ್ವಶಕ್ತಿವಂತ ಶಿವಬಾಬಾರವರ ಛತ್ರಛಾಯೆಯ ಕೆಳಗಡೆ ಇದ್ದೇನೆ. ಬಾಬಾರವರ ಶಕ್ತಿಶಾಲಿಯಾದ ಕಿರಣಗಳು ನನ್ನ ಮೇಲೆ ಬರುತ್ತಿದೆ. ನಾನು ತಂದೆಯ ಸಮಾನ ಶಕ್ತಿಶಾಲಿಯಾಗುತ್ತಿದ್ದೇನೆ. ಫೀಲ್ ಮಾಡಿ ನನ್ನ ಒಳಗಡೆ ದಿವ್ಯ ಶಕ್ತಿಯ ಸಂಚಾರವಾಗುತ್ತಿದೆ. ಮಾಯೆಯ 5 ರೂಪಗಳು ಅರ್ಥಾತ್ 5 ವಿಕಾರಗಳನ್ನು ಒಡೆದೋಡಿಸುವಂತಹ ಶಕ್ತಿ ನನ್ನಲ್ಲಿ ಇಮರ್ಜ್ ಆಗುತ್ತಾ ಹೋಗುತ್ತಿದೆ. ನಾನು ಕಳೆದುಕೊಂಡಿರುವ ಶಕ್ತಿಗಳು ಪುನಃ ಜಾಗೃತವಾಗುತ್ತಿದೆ. ನಾನು ಸ್ವಯಂನಲ್ಲಿ ಸರ್ವಶಕ್ತಿಗಳಿಂದ ಸಂಪನ್ನ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. बरसता रहे आपका प्यार बाबा, बरसता रहे हम सितारे यूं ही जगमगाते रहे। सामने आप हो साथ में आप हो, सामने आप हो साथ में आप हो, आपसे हम मिलन यूं मनाते रहे। आपका प्यार बाबा बरसता रहे। खुशहाल है जिंदगानी, हो गए हैं सफल अपने हर पल। स्नेह सागर में से समाए, मिट गई मन की है सारी हलचल। यूं ही वरदानों का हाथ सिर पर रहे, यूं ही वरदानों का हाथ सिर पर रहे। हम दुआओं से दामन सजाते रहे। आपका प्यार बाबा बरसता रहे। आपका प्यार बाबा
बरसता रहे। हम सितारे यूं ही जगमगाते रहे, आपका प्यार बाबा बरसता रहे। ज्ञान की ज्योति जीवन में जागी, खेल लगने लगा जग का प्यारा। आओ अब एक एक करके ಬನ್ನಿ ಈಗ ಒಂದೊಂದು ವಿಕಾರಗಳಿಂದ ಯೋಗದ ಅಗ್ನಿಯಲ್ಲಿ ಭಸ್ಮ ಮಾಡೋಣ. ಎಲ್ಲದಕ್ಕಿಂತ ಮೊದಲು ಮೊಟ್ಟ ಮೊದಲ ವಿಕಾರ, ಯಾವುದರ ಮೇಲೆ ವಿಜಯವನ್ನ ಪಡೆಯುವುದರಿಂದ ಜಗಜ್ಜೀತರಾಗಬಹುದು. ಈಶ್ವರಿಯ ಮಹಾವಾಕ್ಯವಾಗಿದೆ, ಕಾಮಜೀತ್ ಜಗಜ್ಜೀತರಾಗಿದ್ದಾರೆ. ಇಂದು ಈ ಒಂದು ವಿಕಾರದ ಅಂಶ ಹಾಗೂ ವಂಶವನ್ನು ಸಮಾಪ್ತಿ ಮಾಡಬೇಕಾಗಿದೆ. ಫೀಲ್ ಮಾಡಿ, ಇಂದು ಈ ಒಂದು ಯೋಗದ ಜ್ವಾಲದಲ್ಲಿ ಆತ್ಮನ ಒಳಗಿನಿಂದ ಈ ಒಂದು ವಿಕಾರ ಭಸ್ಮವಾಗುತ್ತಾ ಹೋಗುತ್ತಿದೆ. ನಾನು ಆತ್ಮ ಸಂಪೂರ್ಣ ಪವಿತ್ರನಾಗುತ್ತಾ ಹೋಗುತ್ತಿದ್ದೇನೆ. ನಿರ್ವಿಕಾರಿಯಾಗುತ್ತಿದ್ದೇನೆ. ವಿಕಾರವು ಸಂಪೂರ್ಣ ರೀತಿಯಲ್ಲಿ ಹೊರಹೊಮ್ಮುತ್ತಿದೆ ಹಾಗೂ ನಾನು 24 ಸತ್ಯವಾದ ಚಿನ್ನವಾಗುತ್ತಿದ್ದೇನೆ. ಮನಸ್ಸೆಂಬ ಕಣ್ಣಿನಿಂದ ತನ್ನ ಹೊಳೆಯುವಂತಹ ಈ ಒಂದು ಪವಿತ್ರವಾದ ಸ್ವರೂಪವನ್ನು ನೋಡಿ क्रोध के सब्जेक्ट में
समझती है शायद क्रोध कोई विकार नहीं है, ये शस्त्र है, विकार नहीं है। क्रोध ज्ञानी तो आत्मा के लिए शत्रु है, और क्रोध को देख करके पाप के नाम की बहुत गिलानी होती है। कहने वाले यही कहते हैं, देख लिया ज्ञानी तो आत्मा बच्चों को। ಮಾಯೆಯ ಮತ್ತೊಂದು ರೂಪ ಕ್ರೋಧಜೀತರಾಗುವುದಕ್ಕೆ ತಮ್ಮ ಸ್ವಮಾನವನ್ನ ನೆನಪು ಮಾಡಿ ನಾನು ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ, ಶಾಂತಿಯ ಸಾಗರನ ಸಂತಾನನಾಗಿದ್ದೇನೆ, ಶಾಂತಿಯ ಸಾಗರ ಬಾಬಾರವರಿಂದ ಹೊರಬರುವಂತಹ ಶೀತಲವಾದ ಕಿರಣಗಳು ತನ್ನ ಮೇಲೆ ಬೀಳುತ್ತಿರುವ ಅನುಭವ ಮಾಡಿ ಈ ಶಾಂತಿಯ ಮಳೆ ಸುರಿಯುವುದರಿಂದ ಆತ್ಮನ ಒಳಗಡೆ ಕ್ರೋಧದ ಅಗ್ನಿ ಶಾಂತವಾಗುತ್ತಿದೆ. ಈಗ ಸ್ವಲ್ಪ ಸಮಯಕ್ಕೋಸ್ಕರ ಮುಳುಗಿ ಹೋಗೋಣ ಶಾಂತಿಯ ಸಾಗರದಲ್ಲಿ. ಫೀಲ್ ಮಾಡುತ್ತಾ ಹೋಗಿ, ನಾನು ಆತ್ಮ ಸಂಪೂರ್ಣ ಶಾಂತ ಶೀತಲವಾಗುತ್ತಾ ಹೋಗುತ್ತಿದ್ದೇನೆ. ನಾನು ಆತ್ಮ ಪರಮ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ನನ್ನ ಸ್ವಭಾವ ಸಂಸ್ಕಾರ ಸರ್ವ ಶಾಂತವಾಗುತ್ತಿದೆ. ಸಂಪೂರ್ಣ ಕ್ರೋಧದ ಮೇಲೆ ವಿಜಯವನ್ನ ಪಡೆದಿದ್ದೇನೆ. ವಾಸ್ತವದಲ್ಲಿ ನಾನು ಆತ್ಮನ ಅನಾದಿ ರೂಪ, ಇರುವುದೇ ಶಾಂತ ಸ್ವರೂಪವಾಗಿದೆ.
बसा ले ये मंत्र प्यारा, मन में बसा ले ये मंत्र प्यारा। मैं हूँ आत्मा ज्योति बिंदु रूप, मैं हूँ आत्मा ज्योति बिंदु रूप, मैं हूँ आत्मा शांत स्वरूप, मैं हूँ आत्मा शांत स्वरूप। ओम शांति ओम शांति ओम। परमात्मा शिव ने दिया है ये मंत्र, जीवन में धारण कर ले हम। परमात्मा शिव ने दिया है ये मंत्र, जीवन में धारण कर ले हम। जीवन बन जाएगा हीरे समान, जीवन बन जाएगा हीरे समान, हीरे समान, हीरे समान। ओम शांति ओम शांति ओम। मन में बसा ले ये मंत्र प्यारा, मैं हूँ आत्मा ज्योति बिंदु रूप, मैं हूँ आत्मा शांत स्वरूप, मैं हूँ आत्मा शांत स्वरूप। ओम शांति ओम शांति ओम। ಈಗ ಮಾಯೆಯ ಮೂರನೇ ರೂಪ ಲೋಭ ವಿಕಾರಗಳ ಮೇಲೆ ವಿಜಯ ಪಡೆಯುವ ಅಭ್ಯಾಸ ಮಾಡೋಣ. ವಿಚಾರ ಮಾಡಿ, ಯಾವಾಗಿನಿಂದ ಬಾಬಾರವರ ಮಕ್ಕಳಾಗಿದ್ದೇವೆ? ಬಾಬಾರವರ ಮುಖಾಂತರ ನಮಗೆ ಎಷ್ಟೊಂದು ಖಜಾನೆ ಸಿಕ್ಕಿದೆ. ಪ್ರೀತಿಯ ಬಾಬಾರವರನ್ನ ಪಡೆದುಕೊಂಡು ನಾನು ಎಲ್ಲವನ್ನೂ ಪಡೆದುಕೊಂಡಿದ್ದೇನೆ. ಬಾಬಾರವರು ನನ್ನ ಸರ್ವ ಕಾಮನೆಗಳನ್ನು ಪೂರ್ಣ ಮಾಡಿದ್ದಾರೆ. ಭಕ್ತಿ ಮಾರ್ಗದಲ್ಲೂ ಸಹ ಅರ್ಧ ಕಲ್ಪದಿಂದ ಏನನ್ನೂ ಬೇಡುತ್ತಿದ್ದೆವು, ಅದೆಲ್ಲವನ್ನೂ ಬಾಬಾರವರು
ಕೇಳದೆ ಎಲ್ಲವನ್ನೂ ನೀಡಿದ್ದಾರೆ. ನನ್ನ ಎಲ್ಲ ಭಂಡಾರವನ್ನು ಭರ್ಪೂರ್ ಮಾಡಿದ್ದಾರೆ. ನಾನಾತ್ಮನನ್ನು ಮಾಲಾಮಾಲನ್ನಾಗಿ ಮಾಡಿದ್ದಾರೆ. हे बच्चे, पूरे कल्प में ऐसा श्रेष्ठ जन्म, ऐसा श्रेष्ठ भाग्य, इतनी प्राप्तियां कभी नहीं हो सकती। ये ईश्वरीय गोद अभी इस एक जन्म में ही मिलती है। आओ इसका पूरा आनंद लो। खोए रहो बाप के प्यार में, याद की गोदी में। ಬಾಬಾರವರ ಎಲ್ಲ ಬ್ರಾಹ್ಮಣ ಮಕ್ಕಳಿಂದ ಒಂದೇ ಮಾತು ಹೊರಹೊಮ್ಮುತ್ತದೆ, ಅಪ್ರಾಪ್ತಿಯಾದದ್ದು ಯಾವುದೂ ಇಲ್ಲ. ನಾವು ಬ್ರಾಹ್ಮಣರ ಖಜಾನೆಯಲ್ಲಿ ಇಡೀ ಸಂಸಾರ ವಿನಾಶಿ ವಸ್ತುವಿನ ಎಡೆ ಓಡುತ್ತಿದ್ದಾರೆ. ಕ್ಷಣಭಂಗೂರದಲ್ಲೇ ಖುಷಿಯನ್ನ ಆಚರಣೆ ಮಾಡುತ್ತಿದ್ದಾರೆ. ಬಾಬಾರವರು ನನಗೆ ವಿಶ್ವದ ಮಾಲೀಕರನ್ನಾಗಿ ಮಾಡಿ ಬೇಹದ್ದಿನ ಖುಷಿ, ಸದಾ ಕಾಲದ ಸುಖವನ್ನು ನೀಡಿದ್ದಾರೆ. ಡಬಲ್ ಕಿರೀಟಧಾರಿಯನ್ನಾಗಿ ಮಾಡಿದ್ದಾರೆ. ಒಂದೆರಡು ಜನ್ಮಕ್ಕೋಸ್ಕರವಲ್ಲ, 21 ಜನ್ಮಕ್ಕೋಸ್ಕರ ನಾನಾತ್ಮನಿಗೆ ಸರ್ವ ಖಜಾನೆಗಳಿಂದ ಭರ್ಪೂರ್ ಮಾಡಿದ್ದಾರೆ. ಈಗ ನನಗೆ ಪ್ರಪಂಚದಿಂದ ಅಥವಾ ಪ್ರಪಂಚದವರಿಂದ ಏನೂ ಸಹ ಬೇಕಾಗಿಲ್ಲ. ಯಾವುದನ್ನು ಪಡೆದುಕೊಳ್ಳಬೇಕಾಗಿತ್ತು ಅದನ್ನು ಪಡೆದುಕೊಂಡೆ, ಬಾಕಿ ಯಾವುದೂ ಸಹ ಉಳಿದಿಲ್ಲ. रख लेना मुझे नूर बना कर, रख लेना शिव बाबा तू अपने नैनों में, मुझे नूर बना
ಮಾಯೆಯ ನಾಲ್ಕನೇ ರೂಪವಾಗಿದೆ ಮೋಹ. ಇಂದು ಪ್ರಪಂಚದ ಪ್ರತಿಯೊಂದು ಸಂಬಂಧ ಬಂಧನವಾಗಿದೆ. ಬಂಧನ ಸದೈವ ದುಃಖವನ್ನು ನೀಡುತ್ತದೆ. ಧನ್ಯವಾದಗಳು ಶುಭಾಬಾರವರಿಗೆ. ನಮ್ಮನ್ನು ಎಲ್ಲ ಬಂಧನಗಳಿಂದ ಮುಕ್ತರನ್ನಾಗಿ ಮಾಡಿ ನಿರ್ಬಂಧನರನ್ನಾಗಿ ಮಾಡಿದ್ದಾರೆ. ನಾನೀಗ ನನ್ನ ಇಡೀ ಸಂಬಂಧವನ್ನು ಸುಖದ ಸಾಗರ ಬಾಬಾರವರ ಜೊತೆಯಲ್ಲಿ ಜೋಡಿಸಿದ್ದೇನೆ. ಬಾಬಾರವರೇ ನನಗೆ ಸುಖ ದುಃಖದ ಸತ್ಯವಾದ ಜೊತೆಗಾರರಾಗಿದ್ದಾರೆ. मीठे बच्चे, अनेक बंधनों की जो सूक्ष्म रस्सियां हैं, जो तुम्हें अपनी तरफ खींचती हैं, उन सब रस्सियों को जला दो। दिल से सदा यही निकलता रहे, मेरा तो एक शिव बाबा, दूसरा न कोई। ನನ್ನ ಬಾಬಾ, ತಾವು ಪ್ರೇಮದ ಸಾಗರರಾಗಿದ್ದೀರಾ. ತಮ್ಮಿಂದ ನನಗೆ ಯಾವ ಪ್ರೀತಿ ಸಿಕ್ಕಿದೆ, ಇಂತಹ ಪ್ರೀತಿ ಪೂರ್ಣ ಕಲ್ಪದಲ್ಲಿ ಯಾವುದೇ ಆತ್ಮನಿಂದ ಸಿಕ್ಕಿಲ್ಲ. ತಮ್ಮ ಸತ್ಯವಾದ ಆತ್ಮಿಕವಾದ ಪ್ರೀತಿಯನ್ನು ಪಡೆದುಕೊಂಡು ಈಗ ನನ್ನ ಯಾವುದೇ ಲೌಕಿಕ ಸಂಬಂಧ ಆಸಕ್ತಿ ಉಳಿದುಕೊಂಡಿಲ್ಲ. ಪ್ರೀತಿಯ ಸಾಗರ ಬಾಬಾ, ತಮಗೆ ಲಕ್ಷ ಲಕ್ಷ ಧನ್ಯವಾದಗಳು. ನನಗೆ ಇಷ್ಟೊಂದು ಪ್ರೀತಿಯನ್ನು ನೀಡುವುದಕ್ಕೋಸ್ಕರ. ಇಡೀ ಸಂಬಂಧಗಳ ಸುಖವನ್ನು ನೀಡುವುದಕ್ಕೆ ಧನ್ಯವಾದಗಳು ಬಾಬಾ, ಧನ್ಯವಾದಗಳು. ಈ ಹೃದಯದಿಂದ ಒಂದೇ ಶಬ್ದ ಹೊರಹೊಮ್ಮುತ್ತಿದೆ, ನನಗಂತೂ ಒಬ್ಬ ಬಾಬಾ, ಮತ್ಯಾರೂ ಇಲ್ಲ.
बाबा मेरे। दुखियों के सहारे बाबा प्यारे, शिव बाबा मेरे, शिव बाबा मेरे। दुखियों के सहारे बाबा प्यारे, शिव बाबा मेरे, शिव बाबा मेरे। नैया तो सबकी पार करे, शिव बाबा मेरे, शिव बाबा मेरे। नैया तो सबकी पार करे, शिव बाबा मेरे, शिव बाबा मेरे। दुखियों के सहारे बाबा प्यारे, शिव बाबा मेरे, शिव बाबा मेरे। दुखियों के सहारे बाबा प्यारे, शिव बाबा मेरे, शिव बाबा मेरे। ಈಗ ಮಾಯೆಯ ಕೊನೆಯ ವಿಕರಾಳವಾದ ರೂಪ ಅಹಂಕಾರ ಮುಕ್ತನಾಗುವುದಕ್ಕೆ ಸದಾ ಸ್ಮೃತಿ ಇರಬೇಕು. ಮಾಡಿಸುವಂಥವರು ಬಾಬಾರವರಾಗಿದ್ದಾರೆ. ನನ್ನ ಜೀವನದಲ್ಲಿ ಏನೆಲ್ಲ ನನ್ನ ಹತ್ತಿರವಿದೆ ಎಲ್ಲವನ್ನೂ ಬಾಬಾರವರು ನೀಡಿದ್ದಾರೆ. ಈ ತನು, ಮನಸ್ಸು, ಧನ, ಈ ಗುಣಗಳು, ವಿಶೇಷತೆಗಳು ಎಲ್ಲವೂ ಸಹ ಪ್ರಭುವಿನ ಪ್ರಸಾದವಾಗಿದೆ. ಕೊಡುವಂತಹ ದಾತ ಅವರಾಗಿದ್ದಾರೆ. ಅವರೇ ಅಹಂಕಾರವನ್ನ ಮಾಡುವುದಿಲ್ಲ. ನನಗೆ ಅಹಂಕಾರ ಹೇಗೆ ಬರುವುದಕ್ಕೆ ಸಾಧ್ಯ? ಹೇಗೆ ನನ್ನ ಬಾಬಾ ನಿರಹಂಕಾರಿಯಾಗಿದ್ದಾರೆ, ಅದರಂತೆ ನಾನಾತ್ಮನೂ ಸಹ ಅವರ ಸಮಾನ ನಿರಹಂಕಾರಿಯಾಗಿದ್ದೇನೆ. ಇಂತಹ ಪ್ರೀತಿ ಬಾಬಾರವರಿಗೆ ಎಷ್ಟು ಧನ್ಯವಾದಗಳನ್ನು ತಿಳಿಸಿದರೂ ಅಷ್ಟೇ ಕಡಿಮೆ ಇದೆ.